ಹೋಗಿ 2ನೇ ದಿವಸಕ್ಕೆ ಅವ್ರ ಮಗಳಿಗೆ ಸೀನಿಯರ್ಸ್ಗೆಲ್ಲ ಪ್ರಮೋಷನ್ ಸಿಗದಲ್ಲ ಇದ್ದಿದ್ದು, ಇವಳು ಜೂನಿಯರ್ಗೆ ಪ್ರಮೋಷನ್ ಸಿಕ್ತು. So, ಮತ್ತೆ ಆ ಜಾಬ್ಗೋಸ್ಕರ ಹರಿಸ್ತಾ ಇರ್ತಾರೆ, ತುಂಬಾ ಕಷ್ಟ ಇದೆ ನಮ್ಗೆ ಅಂತ ಹೇಳಿ. ಸೊ ಇಲ್ಲಿ ಬರ್ತಾರೆ ಗುರುಗಳ ಹತ್ರ, ಶಾಸ್ತ್ರವನ್ನು ಕೂಡ ಕೇಳ್ತಾರೆ, ಶಾಸ್ತ್ರದಲ್ಲಿ ಉಲ್ಲೇಖ ಕೂಡ ಮಾಡ್ತಾರೆ ಗುರುಗಳು. ಸೊ ನಿಮ್ಮ ಎರಡೇ ದಿನಕ್ಕೆ ಸೀನಿಯರ್ಸ್ 5 ವರ್ಷ 6 ವರ್ಷದಿಂದ ಮಾಡ್ತಾ ಇರ್ತಕ್ಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಗದೆ ಇರುವಂತ ಪ್ರಮೋಷನ್ ಜೂನಿಯರಿಗೆ ಪ್ರಮೋಷನ್ ಆಯ್ತು. ಅದೇ ಕಂಪನಿಯಿಂದ 8-9 ತಿಂಗಳಾಗಿರತ್ತೆ, ಆ ಕಂಪನಿಯಿಂದ ರಿಟೈರ್ ಆಗಿ ಮತ್ತೆ ಅದೇ ಕಂಪನಿಯಿಂದ ಕಾಲ್ ಫಾರ್ ಆಗತ್ತೆ, ಮತ್ತೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಸ್ನೇಹಿತರೆ, ಶ್ರೀ ವಿದ್ಯಾಚೌಡೇಶ್ವರಿ ಸನ್ನಿಧಾನದಲ್ಲಿ ನಡೆಯುವಂತ ಪವಾಡಗಳು, ಮಿರಾಕಲ್ಸ್ ಅಂತ ಏನ್ ಹೇಳ್ತೀವಿ, ಒಂದಲ್ಲ ಎರಡಲ್ಲ ಬಹಳ ಮಿರಾಕಲ್ಸ್ ಆಗತ್ತೆ. ಸೊ ಅದನ್ನ ಕಷ್ಟದಲ್ಲಿ ಇದ್ದಂತವ್ರು ಆ ಕಷ್ಟವನ್ನ ಪರಿಹಾರ ಮಾಡ್ಕೊಂಡವ್ರಿಗೆ ಅಷ್ಟೇ ಗೊತ್ತಾಗತ್ತೆ ಅದ್ರ ಪವಾಡ ಏನು, ಅದ್ರ ಶಕ್ತಿ ಏನು ಅಂತ ಹೇಳಿ. ಇಲ್ಲಿ ಒಂದು ಕುಟುಂಬ ಬರತ್ತೆ, ಅವ್ರಿಗೆ ರಿಟೈರ್ಮೆಂಟ್ ಆಗಿರತ್ತೆ. ಸೊ ಮತ್ತೆ ಆ ಜಾಬ್ಗೋಸ್ಕರ ಹರಿಸ್ತಾ ಇರ್ತಾರೆ, ತುಂಬಾ ಕಷ್ಟ ಇದೆ ನಮ್ಗೆ ಅಂತ ಹೇಳಿ. ಸೊ ಇಲ್ಲಿ ಬರ್ತಾರೆ ಗುರುಗಳ ಹತ್ರ, ಶಾಸ್ತ್ರವನ್ನು ಕೂಡ ಕೇಳ್ತಾರೆ, ಶಾಸ್ತ್ರದಲ್ಲಿ ಉಲ್ಲೇಖ ಕೂಡ ಮಾಡ್ತಾರೆ ಗುರುಗಳು. ಸೊ ನಿಮ್ಮ ಕೆಲಸ ಆಗತ್ತೆ, ಇದೊಂದು ಪೂಜೆ ಮಾಡಿ ಆದಷ್ಟು ಬೇಗ ಆಗತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಅಮಾವಾಸ್ಯೆಗೆ ಬಂದು ಇಲ್ಲಿ ಏನು 5 ರೂಪಾಯಿ ಮತ್ತೆ 9 ರೂಪಾಯಿ ಮುಡ್ಪನ್ನ ಆಗಿರ್ಲಿ, ಹಾಗೆ ಮಡ್ಲಕ್ಕಿಯನ್ನ ಸಮರ್ಪಣೆ ಮಾಡಿ ಅಂತ ಹೇಳಿ. ಸೊ ಇಲ್ಲಿ ಅಮಾವಾಸ್ಯೆ ದಿವಸ ಇಲ್ಲಿ ಬಂದು ಅವ್ರು ಸಮರ್ಪಣೆ ಮಾಡ್ಬೇಕಾದ್ರೆ ಮತ್ತೆ ಅವರು ಏನು ಒಂದು ಕಂಪ್ನಿಯಿಂದ ರಿಟೈರ್ ಆಗಿದ್ರು, ಮತ್ತೆ ಅದೇ ಕಂಪ್ನಿಯಿಂದ 8-9 ತಿಂಗಳಾಗಿರತ್ತೆ, ಆ ಕಂಪ್ನಿಯಿಂದ ರಿಟೈರ್ ಆಗಿ ಮತ್ತೆ ಅದೇ ಕಂಪ್ನಿಯಿಂದ ಕಾಲ್ ಫಾರ್ ಆಗತ್ತೆ, ಮತ್ತೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಅಮ್ಮನ ಸನ್ನಿಧಾನಕ್ಕೆ ಬಂದಂತ ಒಂದು ಚಮತ್ಕಾರ ಅಂತ ಹೇಳಿ ಆ ಕುಟುಂಬ ನಂಬುವಂಥದ್ದು. ಸೊ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಮುಂದೆ ಸಾಗೋಣ. ಸರ್ ನಮಸ್ಕಾರ. ನಾನು ಅಮ್ಮ ನಮಸ್ತೆ. ನಮಸ್ತೆ. ಹೇಳಿ, ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ನಮಃ. ದೇವಸ್ಥಾನಕ್ಕೆ ಎಷ್ಟು ತಿಂಗಳಿಂದಾನೋ, ಎಷ್ಟು ವರ್ಷದಿಂದಾನೋ, ಎಷ್ಟು ಸಾರಿ ಬಂದಿದ್ದೀರಿ? ಸುಮಾರು ವರ್ಷದಿಂದ ನೋಡ್ತಾ ಇದ್ದೆ ಟಿವಿನಲ್ಲಿ, ಬರಕ್ ಆಗಿರ್ಲಿಲ್ಲ. ಓಕೆ ನಮ್ ಫ್ರೆಂಡ್ ಮನೆ ಕರ್ಸಿದ್ರು, ಓಕೆ ಅಲ್ಲಿ ಕೇಳ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಹಾ ಸೊ ಅವ್ರು ಬರ್ತೀವಿ ಇಲ್ಲಿ ಬಂದ್ರು 4-5 ದಿವಸದಲ್ಲಿ, ಅವ್ರೊಟ್ಟಿಗೆ ಬಂದ್ವಿ. ಒಂದ್ 20 ಡೇಸ್ ಅಲ್ಲಿ ನಾವ್ ಅನ್ಕೊಂಡಿದ್ದಾಗಿ. ಇಲ್ಲಿ ಬಂದು ಶಾಸ್ತ್ರ ಕೇಳಿದ್ರಾ ನೀವು? ಕೇಳಿ ಒಂದ್ಸರಿ ಕೇಳ್ಕೊಂಡು. ಒಂದ್ಸಾರಿ ಶಾಸ್ತ್ರ ಕೇಳಿದ್ರಿ. ಅಮ್ಮ ಏನು ವಿದ್ಯಾಚೌಡೇಶ್ವರಿ ಕಳಶದಲ್ಲಿ ಬರುದು ಅದನ್ನ ತಿಳಿಸುವಂತದ್ದು, ಗುರುಗಳು ಹೇಳುವಂತದ್ದು, ಗುರುಗುರು ನಿಮ್ ಮನ್ಸಲ್ಲಿ ಇರುವಂತದ್ದು ಗುರುಗಳು ತಿಳಿಸ್ತಾರೆ. ಅದನ್ನ ತಿಳಿಸಿದ್ರ? ನಿಮ್ ಮನ್ಸಲ್ಲಿ ಏನಿತ್ತು, ನಿಮ್ಮ ನೋವೇನಿತ್ತು ತಿಳಿಸಿದ್ರು. ಎಕ್ಸಾಕ್ಟ್ ಆಗಿ ತಿಳಿಸಿದ್ರು. ಎಕ್ಸಾಕ್ಟ್ ಆಗಿ ತಿಳಿಸಿದ್ರು. ಆಮೇಲೆ ನಿಮ್ ಕೆಲ್ಸ ಏನಾಯ್ತು, ಹೆಂಗೆ ಕೇಳ್ಬೋದು ಅದನ್ನ ಸ್ವಲ್ಪ ಬ್ರೀಫ್ ಆಗಿ? ನಮ್ ಹಸ್ಬೆಂಡ್ ಗೆ ಮತ್ತೆ ರಿಟೈರ್ಡ್ ಆಗಿತ್ತು, ಇವಾಗ 8 ಮಂತ್ಸ್ ಇಂತ ಮನೇಲಿದ್ರು, ಓಕೆ ಮತ್ತೆ ಜಾಬ್ ನೋಡ್ತಾ ಇದ್ರು, ಓಕೆ. ಮತ್ತೆ ಅದೇ ಕಂಪನಿನಲ್ಲಿ ರಿಟರ್ನ್ ಆಗಿ ಕರೆದ್ರು. ಸೊ ಅದಕ್ಕೋಸ್ಕರ ಬಂದಿದ್ರಿ ಅಮ್ಮನ ಸನ್ನಿಧಾನಕ್ಕೆ? ಅಮ್ಮನಿಗೆ ಅದಕ್ಕೋಸ್ಕರ ಶರಣ ಆಗಿದ್ರಿ? ಅಮ್ಮ ಆಯ್ತು. ನನ್ 15 ಡೇಸ್ ಅಲ್ಲಿ ಎಲ್ಲ ಆಗುದು. ಓಕೆ. ಎಷ್ಟು ತಿಂಗಳಾಗಿತ್ತು ರಿಟೈರ್ಮೆಂಟ್ ಆಗಿ? 9 ತಿಂಗಳು. 9 ತಿಂಗಳು. 9 ತಿಂಗಳಾಗಿತ್ತು. 8-9 ತಿಂಗಳಿಂದ ಸೊ ಇದು ಪೆಂಡಿಂಗ್ ಇತ್ತು, ಅಮ್ಮನ ಹತ್ರ ಬಂದ್ರಿ, 15 ದಿವಸದಲ್ಲಿ ಅದು ಆಯ್ತು. ಕೆಲಸದ ವಿಚಾರವಾಗಿ ನಿಮ್ಮ ಕೆಲಸ ಆಯ್ತು. ಸರ್ ಹೇಳಿ ಸರ್. ಸೊ ನಿಮ್ಗೋಸ್ಕರ ಅಮ್ಮನ ಸನ್ನಿಧಾನಕ್ಕೋಸ್ಕರ ಬಂದ್ರಿ, ಅಮ್ಮನ ಸನ್ನಿಧಾನಕ್ಕೆ ಬಂದ್ರಿ. ನಮ್ಮ ಸನ್ನಿಧಾನಕ್ಕೆ ಬಂದ್ವಿ. ಹಾ. ನಮ್ಮ ಸ್ನೇಹಿತರು ಆನಂದ್ ಸಾವ್ಕರ್ ಅವರು ಕರ್ಕೊಂಡ್ಬಂದು 8 ತಿಂಗಳಿಂದ ನಾನು ಬಹಳ ಕಷ್ಟಪಡ್ತಾ ಇದ್ದೆ. ಓಕೆ ಇಲ್ಲಿ ಬಂದು ಗುರುಗಳು ಕೇಳಿದಾಗ ಆಗತ್ತೆ, ಇಷ್ಟೆಲ್ಲ ಆಗತ್ತೆ ಹೋಗಿ ಅಂದ್ರು. ಆಮೇಲೆ ಲಾಸ್ಟ್ ಅಮಾವಾಸ್ಯೆ ಪೂಜೆಗೆ ಬಂದಾಗ, ಇಲ್ಲಿ ಪೂಜೆಗೆ ಬಂದಾಗ್ಲೇ ಕಂಪ್ನಿಯಿಂದ ಮೆಸೇಜ್. ನೆಕ್ಸ್ಟ್ ಡೇ ಒಂದ್ ಪೂಜೆ ಮಾಡಕ್ ಹೇಳಿದ್ರು ನಮ್ಗೆ. ಓಕೆ ಅದ್ ಮಾಡಿದ್ವಿ ನಾವು. ನೀವ್ ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಅಂದ್ರು. ನಾವು ನೆಕ್ಸ್ಟ್ ಡೇ ಮಾರ್ನಿಂಗೇ ಬಂದ್ವಿ, 9 ಗಂಟೆಗೆ ಬಂದು ಪೂಜೆ ಸಲ್ಲಿಸಿದ್ವಿ. ಆಯ್ತು, ಕೆಲಸ ಆಯ್ತು. ಕೆಲ್ಸ ಸೊ ಈಗ ಅದೇ ಕಂಪ್ನಿನಲ್ಲಿ ಮತ್ತೆ ನಿಮ್ಗೆ ಕಾಲ್ ಫಾರ್ ಮಾಡಿ ಶನಿವಾರದಿಂದ ಹೋಗ್ತಾ ಇದೀರಿ. ಆಗ್ಲಿ ನಿಮ್ಮ ಕುಟುಂಬಕ್ಕೆ ತಾಯಿ ಆಶೀರ್ವಾದ ಸದಾಕಾಲ ಹೀಗೆ ಇರ್ಲಿ, ಸದಾಕಾಲ ನಿಮ್ಮ ಕುಟುಂಬವನ್ನ ಹೀಗೆ ಹರಸ್ಲಿ ತಾಯಿ ವಿದ್ಯಾಚೌಡೇಶ್ವರಿನ ಮನೆ ದೇವರಾಗಿ ನೀವು ಪರಿಪಾಲನೆ ಮಾಡಿ, ಅಮ್ಮನ್ನು ಕೂಡ ಕಾಪಾಡ್ಲಿ ನಿಮ್ನ. ಆಗ್ಲಿ ಸರ್, ಒಳ್ಳೇದಾಗ್ಲಿ ಸರ್, ಧನ್ಯವಾದಗಳು. ಸ್ನೇಹಿತರೆ, ಶ್ರೀ ವಿದ್ಯಾಚೌಡೇಶ್ವರಿಯ ಚಮತ್ಕಾರಗಳು ಹೇಗಿರತ್ತೆ ನೋಡಿ. ಇಲ್ಲಿ ಒಂದು ಕುಟುಂಬ ಬರುತ್ತೆ, ನಮ್ಮ ಚಾನಲ್ ನೋಡ್ಕೊಂಡೆ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾರೆ, ಶಾಸ್ತ್ರ ಕೂಡ ಕೇಳ್ತಾರೆ, ಶಾಸ್ತ್ರದಲ್ಲಿ ಅವ್ರ ಮನ್ಸಲ್ಲಿ ಏನಿತ್ತು ಯಥಾವತ್ತಾಗಿ ಗುರುಗಳು ತಿಳಿಸ್ತಾರೆ. ಹಾಗೆ ಮತ್ತೊಂದು ಚಮತ್ಕಾರ ಏನು ಅಂತ ಹೇಳಿದ್ರೆ, ಅವರ ತಂಗಿ ಮಗಳು, ಸರಿಯಲ್ಲ, ತಂಗಿ ಮಗಳಿಗೆ ಇಲ್ಲಿ ಬಂದು ಏನೋ ಒಂದು ಅವರೊಂದು ಆಸೆ ಇರತ್ತೆ, ತಾಯಿ ಗುರುಗಳ ಹತ್ರ ಅದನ್ನ ನಿವೇದನೆ ಮಾಡ್ತಾರೆ. ಗುರುಗಳು ಒಂದು ಹೆಸರು ಬೇಳೆ, ನಿಮ್ಮ ಹೆಸರು ಬೇಳೆ ಏನೋ ಕೊಟ್ಬಿಟ್ಟು ನಿಮ್ಮ ಹರಕೆಯನ್ನ ತಾಯಿ ಈಡೇರಿಸ್ತಾಳೆ, ಇಲ್ಲಿ ಹೆಸರು ಬೇಳೆ ಕೊಡಿ ಅಂತ ಹೇಳ್ತಾರೆ. ನೋಡಿ, ಕೊಟ್ಟು ಹೋಗಿ ಎಷ್ಟು ದಿವಸಕ್ಕಾಗಿದ್ದ ಕೆಲಸ ಅದು? ನಾವು ಫಸ್ಟ್ ಬಂದು 2 ದಿವಸಕ್ಕೆ, ಎರಡೇ ದಿನಕ್ಕೆ ಸೀನಿಯರ್ಸ್ 5 ವರ್ಷ 6 ವರ್ಷದಿಂದ ಮಾಡ್ತಾ ಇರ್ತಕ್ಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಗದೆ ಇರುವಂತ ಪ್ರಮೋಷನ್ ಜೂನಿಯರಿಗೆ ಪ್ರಮೋಷನ್ ಆಯ್ತು. ಅಂದ್ರೆ ಅವ್ರ ಪ್ರಮೋಷನ್ ನ ತಲೆಯಲ್ಲಿ ಇಟ್ಕೊಂಡು ಬಂದು ಏನು ತಾಯಿ ಸನ್ನಿಧಾನಕ್ಕೆ ಬಂದಿದ್ರು, ಆ ಪ್ರಮೋಷನ್ ಅನ್ನ ತಾಯಿ ನಡೆಸ್ಕೊಟ್ಲು ಅಂತ ಹೇಳಿ
ಬಹಳ ಖುಷಿಯಿಂದ ಹೇಳ್ಕೊಂತಾರೆ. ಆಮೇಲೆ ಆ ಖುಷಿಗೆ ಅವ್ರೇನ್ ಹೇಳ್ತಾರೆ, ನಮ್ಗೆ ಹೆಣ್ಣು ದೇವತೆ ಯಾವ್ದು ನಮ್ಮನೆಯ ದೇವತೆ ಯಾವ್ದು, ನಾವು ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡುವಂತವ್ರು, ಹೆಣ್ಣು ದೇವ್ರು ಯಾವ್ದು ಅಂತ ಗೊತ್ತಿರ್ಲಿಲ್ಲ. ಶ್ರೀ ವಿದ್ಯಾಚೌಡೇಶ್ವರಿನೇ ನಮ್ಮನೆ ಹೆಣ್ಣು ದೇವತೆ ಅಂತ ಹೇಳಿ ಅವ್ರು ಅದನ್ನ ಅಕ್ಸೆಪ್ಟ್ ಕೂಡ ಮಾಡ್ಕೊಂಡು ನಡ್ಕೊಂತಾ ಇದಾರೆ. ಸೊ ಬನ್ನಿ ಇನ್ನ ಹಾಗೆ ಇನ್ನೊಂದಷ್ಟು ಜನ ಭಕ್ತರನ್ನ ಮಾತಾಡ್ಸೋಂತ ನಮ್ಮ ಈ ಕಾರ್ಯನ ಮುಂದುವರಿಸೋಣ. ಸರ್ ನಮಸ್ಕಾರ. ಅಮ್ಮ ನಮಸ್ತೆ. ಅಮ್ಮ ಹೇಳಿ, ಇದು ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ಎಷ್ಟನೇ ಸಾರಿ ಬರ್ತಾ ಇರೋದು? ಸರ್ ಮೊನ್ನೆ ಒಂದ್ಸತಿ ಭಾನುವಾರ ಭಾನುವಾರ ಬಂದಿದ್ವಿ. ಹಾ. ಬಂದಾಗ ನಾವು ಯಾರೋ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದ್ವಿ. ಸರ್ ನಮ್ದು ಸ್ವಲ್ಪ 2-3 ಪ್ರಾಬ್ಲಮ್ಗಳಿತ್ತು. ಸರಿ ಇಲ್ಲಿ ಬಂದ್ರೆ ಎಲ್ಲ ಅದ್ ಬಗ್ಗೆ ಹರಿಯುತ್ತೆ, ತಾಯಿದು ತುಂಬಾ ಶಕ್ತಿ ಇದೆ ಅಂತ ಹೇಳಿದ್ರು. ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಸ್ವಲ್ಪ ನಿಮ್ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ನೋಡಿದ್ವಿ. ಸರಿ ಬರೋಣ ಅಂದ್ಬಿಟ್ಟು ನಾವು ನಮ್ಮ ಮಗ, ನಾನು, ಇವರು ನಮ್ಮ ನಾದ್ನಿ ಎಲ್ಲ ಬಂದಿದ್ವಿ. ಬಂದಾಗ ಇಲ್ಲಿ ಪ್ರಶ್ನೆ ಕೇಳಿದ್ವಿ. ನಮ್ಮ ಮನ್ಸಲ್ಲಿ ಏನ್ ಅನ್ಕೊಂಡ್ರು ಅದು ಕರೆಕ್ಟ್ ಆಗಿ ಅವ್ರು ಹಂಗೆ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು. ಕರೆಕ್ಟ್ ಆಗಿ ಹೇಳಿದ್ರು. ಹಾ. ಸರಿ ಅದಕ್ಕೆ ಅಮ್ಮನ ಇವತ್ತು ಹುಣ್ಣಿಮೆ ಇದೆ, ಬಂದು ಇಲ್ಲಿ ಅಮ್ಮನಿಗೆ ಕಡ್ಲೆಕ್ಕಿ ಕೊಡಿ, ಮತ್ತೆ ಮುಡುಕು 5 ರೂಪಾಯಿದು 9 ರೂಪಾಯಿದು ಕಟ್ಟಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದ್ವಿ. ಆಯ್ತು, ಮುಡುಕು ಸಲ್ಲಿಸಿದ್ವಿ, ಮಡ್ಲಕ್ಕಿನೂ ಇವಾಗ ಕೊಡ್ಬೇಕು. ಸರಿ ಹಾಗಾಗಿ ಇಲ್ಲಿ ಬಂದ್ಮೇಲೆ ಎಲ್ಲಿಯವ್ರು ತಾವ್ ಹೇಳಿದ್ದು? ನಾವಿರೋದು ರಾಜನಕುಂಟೆ. ರಾಜನಕುಂಟೆ. ಸರಿ, ಹೇಳಿ ಯಜಮಾನ್ರೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರಿ, ಕಾರ್ಯಕ್ರಮ ನೋಡಿದ್ರಿ, ನಮ್ದೇ ಕಾರ್ಯಕ್ರಮ ನೋಡಿದಿರಿ. ನೋಡಿದ್ವಿ. ನಮ್ದು ಒಂದು ಇಲ್ಲಿ ಬಂದು ಗುರುಗಳ ಹತ್ರ ನಾವು ಕೇಳಿದ್ವಿ. ಹಾ. ಆಮೇಲೆ ನಂದು ಜಮೀನಿಂದು ಈಗ ಮಾಡ್ಬೇಕು ಅಂತ ಇದ್ದೆ ಅಂತ ಹೇಳಿದೆ ನಾನು. ಈಗ ರಿಟೈರ್ಡ್ ಆಯ್ತು, ಜೂನಲ್ಲಿ ರಿಟೈರ್ಡ್ ಆಯ್ತು. ಓಕೆ. ಸರಿ ಗುರುಗಳೇನಾದ್ರು ಬಂದು ಸಮರ್ಪಣೆ ಮಾಡಿ, ಆದ್ರೆ ಬಂದು ಆ ತಾಯಿನ ನೋಡಿದ್ರೆ ಎಷ್ಟು ಸರಿ ನೋಡಿದ್ರೇನು ಹಾ. ನಮಗೆ ನೋಡ್ತಾನೆ ಇರ್ಬೇಕು ಅಂತ ಒಂದು ಇಲ್ಲಿ ಬಿಟ್ಟು ಹೋಗಕ್ಕೆ ಮನ್ಸು ಬಂದಿಲ್ಲ ನಮ್ಗೆ. ಓಕೆ. ಆ ತರ ಒಂದು. ಆಮೇಲೆ ನಾನಿದ್ದೀನಿ, ನೋಡ್ಕೊಳ್ತೀನಿ, ತಾಯಿ ಇದ್ದಾಳೆ, ನೀನು ಶ್ರಾವಣ ಆದ್ಮೇಲೆ ನೀನ್ ಶುರು ಮಾಡೋ ಜಮೀನು ಖಂಡಿತ ಕೈ ಹಿಡಿತಾಳೆ ಅಂತ. ಆಮೇಲೆ ನನ್ನ ತಂಗಿನ ಜೊತೆಗೆ ನಾನು ಹೇಳ್ದೆ ಈ ತರ ಹಿಂಗೆ ಅಂತ. ನನ್ನ ಜೊತೆಗೆ ನಮ್ಮ ಅವರೆಲ್ಲ ಹೋದ್ ಭಾನುವಾರ ಬಂದಿದ್ವಿ. ಅವ್ರಿಗೆ ಇದು ಹೆಸರು ಬೇಳೆ ಒಂದು ಕಾಣಿಕೆ ಕೊಡಕ್ಕೆ ಹೋಗಿ 2ನೇ ದಿವಸಕ್ಕೆ ಅವ್ರ ಮಗಳಿಗೆ ಸೀನಿಯರ್ಸ್ಗೆಲ್ಲ ಪ್ರಮೋಷನ್ ಸಿಗದಲ್ಲ ಇದ್ದಿದ್ದು, ಇವಳು ಜೂನಿಯರ್ಗೆ ಪ್ರಮೋಷನ್ ಸಿಕ್ತು. ಓಕೆ. ನಿಮ್ಗೆ ಏನಾಗ್ಬೇಕು ಅವರು? ನನ್ನ ತಂಗಿ ಮಗಳು ತಂಗಿ ಮಗಳಿಗೆ. ಇಲ್ಲಿಗೆ ಬಂದು ಹಾ. 2ನೇ ದಿವಸಕ್ಕೆ ಪ್ರಮೋಷನ್ ಆರ್ಡರ್ ಬಂತು. ಓಕೆ. ಸೀನಿಯರ್ಸ್ 5 years ಇಂದ ಕೆಲಸ ಮಾಡ್ತಾ ಇರೋ ಕಂಪನಿಯರು ಅವ್ಳಿಗೆ ಸಿಕ್ಕಿಲ್ಲ. ಆಲ್ಮೋಸ್ಟ್ ಸೇರ್ಕೊಂಡು ಒಂದು ದಿವಸ ಆ ತಾಯಿ ಭಗವಂತನ ಕೃಪೆಯಿಂದ. ಓಕೆ. ಸೊ ಅವ್ಳಿಗಂತೂ ನನಗೆ ಒಂಥರ ಒಂದು ತಾಯಿ ಮಹಿಮೆ, ಹೌದು ಹೌದು ಗುರುಗಳ ಸನ್ನಿಧಾನ. ಹೌದು ಯಾಕಂದ್ರೆ ನಾನು ದೈವ ಭಕ್ತ. ನಾನು ಹೌದು. ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಟೀ ಒಂದು ಕುಡಿತೀನಿ, ಸ್ನಾನ ಮಾಡಿದ್ರೆ ಬೇರೆ ಏನು ಕುಡಿಯಲ್ಲ ನಾನು. ಓಕೆ. ಇದನ್ನ ಅಗಳದ ಅನ್ನನ ತಿನ್ನಲ್ಲ ನಾನು. ಓಕೆ. ದಿನ 2 ಹೊತ್ತು ತಾಯಿ ಎಲ್ಲಾ ದೇವ್ರದ್ದು ಅಷ್ಟೇ ಸ್ನಾನ ಮಾಡಿ ನಾನು ದೇವ್ರ ರೂಮ್ಗೆ ಹೋಗಲ್ಲ ಅಂತ ಬಂದು ಆ ತಾಯಿ ಜಗನ್ಮಾತೆ ವಿದ್ಯಾಚೌಡೇಶ್ವರಿ ಆಗ್ಲಿ. ಇವಾಗ ನೋಡಿ, ನಿಮ್ ಕುಟುಂಬದಲ್ಲಿ ಒಂದು ಚಮತ್ಕಾರ ಆಗಿದೆ. ಆಗ್ಲಿ, ನಿಮ್ಮ ಕುಟುಂಬಕ್ಕೆ ಇದೇ ರೀತಿ ಚಮತ್ಕಾರಗಳು, ತಾಯಿ ಆಶೀರ್ವಾದ, ತಾಯಿ ಕೃಪೆ ಸದಾಕಾಲ ನಿಮ್ ಕುಟುಂಬದ ಮೇಲೆ ಇರ್ಲಿ, ಸದಾಕಾಲ ನಿಮ್ಮ ಕುಟುಂಬವನ್ನ ಹರಸ್ಲಿ. ಏನೋ ಹೇಳ್ತಾ ಇದ್ರಿ, ಹೇಳಿ. ಸರ್ ಇಲ್ಲಿ ಬಂದ್ಮೇಲೆ ತುಂಬಾ ವೈಬ್ರೇಷನ್ ಇದೆ ಇಲ್ಲಿ. ಓಕೆ. ಬಂದು ಇಲ್ಲಿ ಹೋಮ ನೋಡಿದ್ವಿ, ತಾಯಿ ಉತ್ಸವ ಎಲ್ಲ ನೋಡಿದ್ವಿ. ಮತ್ತೆ ಇಲ್ಲಿ ಕೇಳ್ತಾ ಇದ್ದಾಗಲೇ ಒಂದ್ ಕಡೆಯಿಂದ ಹೂವ ಬೀಳ್ತಾ ಇತ್ತು. ಅದು ನೋಡಿ ನನ್ಗೆ ತುಂಬಾ ಸಂತೋಷ ಆಯ್ತು. ಹಾಗಾಗಿ ಅದೇ ಅಮ್ಮ ನೆಕ್ಸ್ಟ್ ಯಾವಾಗ ಕರ್ಸ್ಕೊಳ್ತಾರೋ ಖಂಡಿತ ಬಂದು ಖಂಡಿತ ಅಮ್ಮನ್ನ ಮನೆ ದೇವ್ರಿಗೆ ಹೇಗ್ ನಡ್ಕೋತೀರಿ ಅದೇ ರೀತಿ ನಡ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಸದಾಕಾಲ ಅಮ್ಮನ ಆಶೀರ್ವಾದ ಇರಲಿ. ಧನ್ಯವಾದಗಳು. ಈಗ ನಾನು ಇರೋದು ರಾಜನಕುಂಟೆಯಲ್ಲಿ, ಅಲ್ಲಿ ಪಟಾಳಮ್ಮನ ದೇವಸ್ಥಾನ ಅಂತ ಇದೆ. ನಮಗೆ ಹೆಣ್ಣು ದೇವ್ರು, ನಮ್ಮ ಮನೆ ದೇವ್ರು ವೆಂಕಟೇಶ್ವರ. ಹೆಣ್ಣು ದೇವ್ರು ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ, ನಮ್ಮ ತಾತನೂ ಹೇಳಿಲ್ಲ, ನಮ್ಮ ತಂದೆನೂ ಹೇಳಿಲ್ಲ. ಅನ್ಕೊಂಡಿದ್ದು ನನಗೆ 2 ಮನೆಗೆ ಫಸ್ಟ್ ಚೌಡೇಶ್ವರಿ, ವಿದ್ಯಾಚೌಡೇಶ್ವರಿ, ನನ್ನ ಮನೆಗೆ ಹೆಣ್ಣು ದೇವರು, ಆಮೇಲೆ ಪಟಾಳಮ್ಮ ಅಂತ. ತಾಯಿನ ಇಬ್ಬರು. ಯಾಕಂದ್ರೆ ಅಲ್ಲಿ ನೆಲೆಸಿರೋದು ನಾನು, ಅಲ್ಲಿ ನೆಲೆಸಿರೋದು ನಾನು. ಹೌದು, ಗ್ರಾಮ ದೇವತೆ ಯಾವತ್ತೂ ಮರಿಬಾರದು. ಗುರುಗಳು ಸದಾಕಾಲ ಹೇಳೋದು ಅದೇನೆ. ಸೊ ಈಗ ಅಮ್ಮನ್ನ ಮನೆ ದೇವ್ರು ಮಾಡ್ಕೊಂಡ್ಬಿಟ್ರಿ. ಮನೆ ದೇವ್ರು ಮಾಡ್ಕೊಂಡ್ಬಿಟ್ಟಿವಿ. ಆಗ್ಲಿ ಹೋಗೋದೇ ಬೇಕಾಗತ್ತೆ. ಆಗ್ಲಿ, ಒಳ್ಳೇದಾಗ್ಲಿ. ಇಲ್ಲೇ ತಾಯಿ ಇಲ್ಲೇ ನೆಲೆಸಿದ್ದಾರೆ.